ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿ ಹಾಗೆ ಗ್ಲೋಯಿಂಗ್ ಸ್ಕಿನ್ಗೆ ಒಂದು ಹೋಮ್ ರೆಮಿಡಿಯನ್ನು ತೋರಿಸೋಣ ಅಂತ ಇದ್ದೀನಿ. ನಾವು ಇವಾಗ ನಮ್ಮ ಮುಖದ ಸೌಂದರ್ಯಕ್ಕಾಗಿ ನಾವು ಕೆಮಿಕಲ್ಗಳ ಮೊರೆ ಹೋಗೋದ್ರ ಬದಲು ಈ ಥರ ಹೋಮ್ ರೆಮಿಡೀಸನ್ನು ಮಾಡೋದ್ರ ಮೂಲಕ ನಮ್ಮ ಸ್ಕಿನ್ನನ್ನು ತುಂಬ ಗ್ಲೋಯಿಂಗ್ ಹಾಗೆ ಹೆಲ್ದಿಯಾಗಿ ಇಟ್ಕೋಬೋದು. ಈ ಹೋಮ್ ರೆಮಿಡಿಯಿಂದ ನಮ್ಮ ಮುಖದಲ್ಲಿ ಆಗುವಂಥ ಪಿಂಪಲ್ಸ್ ಆಗಿರ್ಬೋದು, ಹಾಗೆ ಆ್ಯಕ್ನೆ ಸ್ಕಾರ್ಸ್ ಆಗಿರ್ಬೋದು, ಹಾಗೆಯೇ ಸನ್ ಬರ್ನ್ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ಸ್ಟೆಂಟಾಗಿ ನಮಗೆ ಗ್ಲೋಯಿಂಗ್ ಸ್ಕಿನ್ನು ಸಿಗೋದಕ್ಕೂ ಕೂಡ ತುಂಬಾ ಈ ಹೋಮ್ ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಥರ ಹೋಮ್ ರೆಮಿಡೀಸನ್ನು ಯಾರು ಬೇಕಾದರೂ ಧೈರ್ಯವಾಗಿ ಮಾಡ್ಬೋದು. ಯಾಕೆಂದರೆ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ, ನಮ್ಮ ಸ್ಕಿನ್ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗೋಲ್ಲ. ಇದನ್ನು ವಾರದಲ್ಲಿ ಒಮ್ಮೆನಾದರೂ ಈ ಥರ ಹೋಮ್ ರೆಮಿಡೀಸನ್ನು ಮಾಡೋದ್ರಿಂದ ನಮ್ಮ ಚರ್ಮದ ಏನಂತಾರೆ ಆರೋಗ್ಯವನ್ನು, ನಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಹಾಗೆ ಈ ಹೋಮ್ ರೆಮಿಡಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ತಗೊಳ್ತಾ ಇರೋದು ಒಂದು ಆಲೂಗಡ್ಡೆ, ಹಾಗೆಯೇ ಒಂದು ಟೊಮೆಟೊವನ್ನು ತಗೊಳ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಮುಲ್ತಾನಿ ಮಿಟ್ಟಿ, ಹಾಗೆ ಸ್ವಲ್ಪ ಕಡಲೆ ಹಿಟ್ಟು. ಇಷ್ಟಿದ್ರೆ ಸಾಕು, ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಹಾಗೆಯೇ ಈ ಆಲೂಗಡ್ಡೆ ಸಿಪ್ಪೆ ಏನಿದೆ ಅದನ್ನು ಫಸ್ಟು ಈ ಥರ ಒಂದು ಪೀಲರ್ನ ಸಹಾಯದಿಂದ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ತೆಗೆದುಕೊಂಡು ಅದನ್ನು ತುರಿದು ಅದರ ರಸವನ್ನು ನಾವು ಇದರಲ್ಲಿ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಆಲೂಗಡ್ಡೆಯನ್ನು ಬರೀ ಸಾಂಬಾರಿಗೆ ಹಾಗೆ ಸ್ನ್ಯಾಕ್ಸ್ಗೆ ಬಳಸೋದು ಮಾತ್ರ ಅಲ್ಲ, ಹಾಗೆಯೇ ಸ್ಕಿನ್ಗೂ ಕೂಡ ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು. ಈ ಆಲೂಗಡ್ಡೆ ರಸವನ್ನು ಮುಖಕ್ಕೆ ಹಚ್ಚೋದ್ರಿಂದ ಚರ್ಮ ಕಾಂತಿಯುತವಾಗುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಾಗಿರುವಂಥ ಟ್ಯಾನು, ಸನ್ ಟ್ಯಾನ್ ಏನಿರುತ್ತೆ ಅದು ರಿಮೂವ್ ಆಗೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಕಣ್ಣಿನ ಸುತ್ತಲೂ ಇರುವಂಥ ಡಾರ್ಕ್ ಸರ್ಕಲ್, ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸನ್ ಟ್ಯಾನನ್ನು ನಿವಾರಿಸೋದಕ್ಕೆ ಆಲೂಗಡ್ಡೆ ರಸವನ್ನು ಡೈಲಿ ಅರಿಶಿಣದ ಜೊತೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸನ್ ಟ್ಯಾನಿಂದ ಉಂಟಾಗಿರುವಂಥ ಕಪ್ಪು ಕಲೆಗಳನ್ನು ನಿವಾರಿಸೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ವಾರಕ್ಕೆ 2 ಬಾರಿ ಇದನ್ನು ಈ ಥರ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಈಗ ತುರಿದುಕೊಂಡಾಗಿದೆ, ಇದರ ರಸವನ್ನು ತೆಗೆದುಕೊಳ್ಳೋಣ. ಹಾಗೆ ಈ ಆಲೂಗಡ್ಡೆ ರಸವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏಜ್ ಆಗ್ತಾ ಇರೋ ಹಾಗೆ ನಮ್ಮ ಸ್ಕಿನ್ನಲ್ಲಿ ಒಂಥರ ರಿಂಕಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಈ ಆಲೂಗಡ್ಡೆ ರಸವನ್ನು ಹಚ್ಚೋದ್ರಿಂದ ಸ್ಕಿನ್ ಕೂಡ ಟೈಟ್ ಆಗುತ್ತೆ, ಹಾಗೂ ನಾವು ಯಂಗ್ ಆಗಿ ಕಾಣಿಸ್ಬೋದು. ಇದೇ ಥರ ಟೊಮೆಟೊ ಕೂಡ ತುರಿದು ಅದರ ರಸವನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ನಾನಿಲ್ಲಿ ಅರ್ಧ ಆಲೂಗಡ್ಡೆ ಹಾಗೆ ಅರ್ಧ ಟೊಮೆಟೊ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಸ್ವಲ್ಪ ಸಾಕಾಗಿರೋದ್ರಿಂದ. ಹಾಗೆಯೇ ಈ ಟೊಮೆಟೊದಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ಕಾಲೇಜನ್ ಉತ್ಪತ್ತಿಯನ್ನು ಸುಧಾರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನು ಟೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಟೊಮೆಟೊದ ತಿರುಳಿನಲ್ಲಿರುವಂಥ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳು ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗೆ ಡೆಡ್ ಸ್ಕಿನ್ನನ್ನು ನಿವಾರಿಸೋದಕ್ಕೆ ಮತ್ತು ಓಪನ್ ಪೋರ್ಸನ್ನು ಬಿಗಿಯಾಗಿಸೋದಕ್ಕೆ ಕೂಡ ಈ ಟೊಮೆಟೊ ರಸ ಏನಿರುತ್ತೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಾನು ಇದ್ರ ಜೊತೆ ಸ್ವಲ್ಪ 1/2 ಸ್ಪೂನ್ ಮುಲ್ತಾನಿ ಮಿಟ್ಟಿ ಹಾಗೆ 1/2 ಸ್ಪೂನ್ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಡ್ರೈ ಸ್ಕಿನ್ ಇರೋರು ಈ ಮುಲ್ತಾನಿ ಮಿಟ್ಟಿ ಬದಲು ನೀವು ಅಕ್ಕಿ ಹಿಟ್ಟು ಏನು ಅಂತ ನೀವು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಮುಲ್ತಾನಿ ಮಿಟ್ಟಿ ಅದು ಆಯಿಲಿ ಸ್ಕಿನ್ ಅವರಿಗೆ ತುಂಬಾ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಆದರೆ ಡ್ರೈ ಸ್ಕಿನ್ ಇರೋರಿಗೆ ಇನ್ನೂ ಡ್ರೈ ಆಗಿಬಿಡುತ್ತೆ. ಆದ್ದರಿಂದ ಮುಲ್ತಾನಿ ಮಿಟ್ಟಿನ ಡ್ರೈ ಸ್ಕಿನ್ ಅವರು ಅವಾಯ್ಡ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು 1/2 ಸ್ಪೂನ್ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟಿನಿಂದ ಸ್ಕಿನ್ಗೆ ಎಷ್ಟು ಒಳ್ಳೆ ಬೆನಿಫಿಟ್ ಇದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗೆಯೇ ಇದನ್ನು ಕೆಲವರು ಸೋಪಿನ ಬದಲಾಗಿ ಕೂಡ ಈ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾರೆ. ಫೇಸ್ಗೆ ಈ ಕಡಲೆ ಹಿಟ್ಟನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ಪಿಂಪಲ್ಸ್ ಬರಲ್ಲ, ಹಾಗೆಯೇ ಸ್ಕಿನ್ ಕೂಡ ಸಾಫ್ಟಾಗಿರುತ್ತೆ ಅಂತ. ಗಂಟುಗಳು ಇರದೇ ಇರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ, ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿಯಾಗಿದೆ.
ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಈ ಹೋಮ್ ರೆಮಿಡಿಯನ್ನು ಅಪ್ಲೈ ಮಾಡೋದಕ್ಕೂ ಮೊದಲು ನಮ್ಮ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು. ಯಾವುದೇ ರೀತಿಯಾದಂಥ ಕ್ರೀಮ್ಸು ಫೌಂಡೇಶನ್ ಯಾವುದೂ ಕೂಡ ಇರಬಾರ್ದು, ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು. ನಾನು ಕೂಡ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ನೋಡಿ, ನಮ್ಮ ಫೇಸ್ ಪ್ಯಾಕ್ ರೆಡಿ ಇದೆ. ಇವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಈ ಥರ ಕಂಪ್ಲೀಟ್ ಫೇಸ್ ಹಾಗೆ ನೆಕ್ಗೆ ಈ ಫೇಸ್ ಪ್ಯಾಕನ್ನು ಫುಲ್ಲು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ನಂತರ ಇದು ಸ್ಕಿನ್ನು ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಡ್ರೈ ಆದ ನಂತರ ಆವಾಗ ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ನಂತರ ಇದು ಡ್ರೈ ಆದ ನಂತರ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಫೇಸ್ ಪ್ಯಾಕನ್ನು ವಾರದಲ್ಲಿ ಒಮ್ಮೆನಾದರೂ ನಾವು ಅಪ್ಲೈ ಮಾಡ್ತಾ ಬಂದರೆ ನಮಗೆ ಇದರ ರಿಸಲ್ಟು ಒಳ್ಳೆ ರಿಸಲ್ಟು ಸಿಗತ್ತೆ. ನೋಡಿ, ಇವಾಗ ಒಂದು ಅರ್ಧ ಗಂಟೆ ಆಗಿದೆ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಹಾಗೆಯೇ ಸ್ಕಿನ್ ಕೂಡ ಟೈಟ್ ಅಂತ ಅನಿಸ್ತಾ ಇದೆ. ಇವಾಗ ಫೇಸನ್ನು ವಾಶ್ ಮಾಡಿಕೊಂಡು ಬರಬೇಕು. ಹಾಗೆಯೇ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.